ಹಳೆ ಕಾಲದಲ್ಲಿ ಒಂದು ಸಣ್ಣ ಊರಿನಲ್ಲಿ ಶ್ವೇತ ಹಕ್ಕಿಯು ವೈಟ್ ಓ ವಾಸಿಸುತ್ತಿತ್ತು. ಈ ಹಕ್ಕಿಯು ನಿಷ್ಠೆ, ಶ್ರದ್ಧೆ ಮತ್ತು ವಿವೇಕವನ್ನು ಪ್ರತಿನಿಧಿಸುತ್ತಿತ್ತು. ಇವುಗಳು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದದ್ದಾಗಿ ತಿಳಿಯುತ್ತಿತ್ತು. ಊರದ ಮಕ್ಕಳಿಗೆ ಓದುವುದು ಮತ್ತು ಕಲಿಯುವುದು ಕಷ್ಟವಾಗುತ್ತಿದ್ದಾಗ ಶ್ವೇತ ಹಕ್ಕಿಯು ಅವರಿಗೆ ಶಿಕೆ ಮತ್ತು ಮಾರ್ಗದರ್ಶನ ನೀಡಲು ಬಂದಿತು. ತನ್ನ ಪರಿಮಳ ಮತ್ತು ಮುದ್ದಾದ ಶ್ರವಣ ಶಕ್ತಿಯ ಮೂಲಕ ಹಕ್ಕಿಯು ಮಕ್ಕಳಿಗೆ ಕಾದಂಬರಿಗಳನ್ನು ಓದುತ್ತಿತ್ತು ಮತ್ತು ಪಾಠಗಳನ್ನು ಕಲಿಸುತ್ತಿತ್ತು. ಒಂದು ದಿನ ಊರಿನಲ್ಲಿ ಕಾಡು ಮನುಷ್ಯರಿಂದ ಕಾಟವನ್ನು ಎದುರಿಸಬೇಕಾಯಿತು. ಹಕ್ಕಿಯು ತನ್ನ ಹಿಪೋಮೋನು ಮೂಲಕ ಮನೆಯವರಿಗೆ ಸಮಾಧಾನ ಮತ್ತು ಧೈರ್ಯ ನೀಡಿತು. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಪರಾಕಾಷ್ಠೆ ಮಾತ್ರವೇ ಶ್ರೇಷ್ಠವನ್ನು ತಲುಪಿಸುತ್ತದೆ ಎಂದು ಹೇಳಿತು. ಈ ಶ್ರೇಷ್ಠ ಸಂದೇಶದಿಂದ ಊರದ ಜನರು ಉತ್ಸಾಹ ಮತ್ತು ಧೈರ್ಯದಿಂದ ಪ್ರಬಲವಾಗಿ ಮೂಡಿದರು ಮತ್ತು ಬುದ್ಧಿವಂತಿಯ ಮೂಲಕ ತಮ್ಮ ಸಂಕಷ್ಟವನ್ನು ಪರಿಹರಿಸಿದರು. ಶ್ವೇತ ಹಕ್ಕಿಯು ಅವರ ಸಂಕಷ್ಟಗಳಲ್ಲಿ ಶ್ರದ್ಧೆ ಮತ್ತು ಧೈರ್ಯವನ್ನು ನಡೆಸಿದ ತಂತ್ರಜ್ಞ ಯೋಧನಾಗಿಯಂತೆ ಪರಿಗಣಿಸಲಾಯಿತು. ಈ ಕಾರ್ಟೂನ್ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ತರ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.